ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇವತ್ತು ನಾವು ನಮ್ಮ ದಕ್ಷಿಣ ಭಾರತದ ಗಾನ ಕೋಗಿಲ ಆಗಿದಂತಹ ಎಸ್ ಜಾನಕಿ ಅವರನ್ನು ಕಳೆದುಕೊಂಡಿದ್ದೇವೆ. ಸಂಗೀತದ ನಿರ್ದೇಶಕರು ಮತ್ತು ಅನೇಕ ಚಲನಚಿತ್ರದ ತಂಡದಿಂದ ಶೋಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಎಸ್ ಜಾನಕಿ ಅವರ ಒಂದು ಸಂಪೂರ್ಣವಾದಂತಹ ಜೀವನ ಚರಿತ್ರೆ, ಅವರ ವಿವರಣೆ, ಅವರ ಮಾಡಿರುವಂತಹ ಸಂಗೀತದಲ್ಲಿ ಇತಿಹಾಸದಲ್ಲಿ ಏನೆಲ್ಲ ಮಾಡಿದ್ದಾರೆ, ಅವರಿಗೆ ಏನೆಲ್ಲ ಪ್ರಶಸ್ತಿಗಳು ಕೂಡ ದೊರಕಿವೆ, ಅವರ ಸಂಪೂರ್ಣ ವಿವರಣೆಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡ್ರಿ, ಇವರು ದಕ್ಷಿಣ ಭಾರತದ ಗಾನ ಕೋಗಿಲೆ ಎಂದೇ ಪ್ರಖ್ಯಾತವಾದಂತಹ ದಂತಕಥೆ ಎಸ್ ಜಾನಕಿ ಅವರು ಸಿಸ್ಲಾ ಶ್ರೀ ರಾಮಮೂರ್ತಿ ಜಾನಕಿ ಅವರು ಭಾರತದ ಚಿತ್ರರಂಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಒಬ್ಬ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಕೂಡ. ಅದರಲ್ಲಿ ಇವರೊಬ್ಬರು ಕೂಡ ಆಗಿದ್ದರು. ನೋಡ್ರಿ, ಇವರು ತಮ್ಮ 6 ದಶಕಗಳ ಸುದೀರ್ಘ ಸಂಗೀತದ ಪಯಣದಲ್ಲಿ ಅವರು ಅನೇಕ ಭಾಷೆಗಳು, ಕನ್ನಡ ಆಗ್ಲಿ, ತಮಿಳು ಆಗ್ಲಿ, ತೆಲುಗು ಆಗ್ಲಿ, ಮಲಯಾಳಂ ಆಗ್ಲಿ, ಈಗ ಅನೇಕ ಭಾಷೆಗಳಲ್ಲಿ ಅಂದ್ರೆ ಟೋಟಲ್ 17 ಭಾಷೆಗಳಲ್ಲಿ ಅವರು ಸರಿಸುಮಾರು 48,000ಕ್ಕೂ ಅಧಿಕ ಗೀತೆಗಳನ್ನು ಕೂಡ ಹಾಡಿದ್ದಾರೆ ಸ್ನೇಹಿತರೆ. 48,000 ಅಂದ್ರೆ ತಮಾಷೆನಾ? 48,000 ಹಾಡುಗಳನ್ನು ಕೂಡ ಹಾಡಿದ್ದಾರೆ ಅವರು ಜುಲೈ 11, 2026 ತಮ್ಮ 88ನೇ ವಯಸ್ಸಿನಲ್ಲಿ ಅವರು ಮೈಸೂರಿನ ಆಸ್ಪತ್ರೆಯಲ್ಲಿ ವಯಸ್ಸಹಜ ಒಂದು ಕಾಯಿಲೆಯಿಂದ ಮತ್ತು ಹೃದಯ ಸ್ತಂಭನದಿಂದ ಇವತ್ತು ನಾವು ಎಸ್ ಜಾನಕಿ ಅವರನ್ನು ಕಳೆದುಕೊಂಡಿದ್ದೇವೆ. ಅವರ ಸುದೀರ್ಘ ಸಾಧನೆ ಆಗಲಿ ಸಂಗೀತದಲ್ಲಿ, ಅವರು ಅವರ ಜೀವನದಲ್ಲಿ ಪ್ರಮುಖ ಏನೆಲ್ಲ ಮಾಡಿದ್ದಾರೆ, ಅವರಿಗೆ ಏನೆಲ್ಲ ಪ್ರಶಸ್ತಿಗಳು ಕೂಡ ದೊರಕಿದೆ, ಅದರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆ ನೋಡಿ ಸ್ನೇಹಿತರೆ. ನೋಡ್ರಿ, ಎಸ್ ಜಾನಕಿ ಅವರು ಏಪ್ರಿಲ್ 23, 1938 ಕರ್ನಾಟಕ ರಾಜ್ಯದ ಪಕ್ಕದಲ್ಲಿರುವಂತಹ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಂಪಲ್ಲಿ ಎಂಬ ಹಳ್ಳಿಯಲ್ಲಿ ಎಸ್ ಜಾನಕಿ ಅವರು ಜನಿಸಿದರು. ನೋಡ್ರಿ, ಎಸ್ ಜಾನಕಿ ಅವರಿಗೆ ಸಂಗೀತದ ಹವ್ಯಾಸ ಬಹಳಷ್ಟು ಇತ್ತು. ಹಾಗಾಗಿ ಅವರ ತಮ್ಮ 3ನೇ ವಯಸ್ಸಿನಲ್ಲಿ ಪೈಡಿ ಸ್ವಾಮಿ ಎಂಬರಲ್ಲಿ ಅವರ ಹತ್ತಿರ ಇವರು ಸಂಗೀತವನ್ನು ಕೂಡ ಕಲಿಯಲು ಆ 3ನೇ ವಯಸ್ಸಿನಲ್ಲೇ ಎಸ್ ಜಾನಕಿ ಅವರು ಪ್ರಾರಂಭಿಸಿದರು. ಎಸ್ ಜಾನಕಿ ಅವರು ಸಂಗೀತದಲ್ಲಿ ಅನೇಕವಾದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಎಸ್ ಜಾನಕಿ ಅವರಿಗೆ ಮೈಸೂರಿನ ನಂಟು ಕೂಡ ಬಹಳಷ್ಟು, ಅವರಿಗೆ ಆ ಒಂದು ಮೈಸೂರಿನ ಮೇಲೆ ಬಹಳಷ್ಟು ಪ್ರೀತಿ ಗೌರವವನ್ನು ಕೂಡ ಇತ್ತು. ಕೇವಲ ಅವರು ಗಾಯಕಿ ಅಷ್ಟೇ ಅಲ್ಲದೆ ಅವರ ಸಾಂದರ್ಭಿಕವಾಗಿ ಸಂಗೀತ ಸಂಯೋಜನೆಯನ್ನು ಕೂಡ ಎಸ್ ಜಾನಕಿ ಅವರು ಮಾಡಿದ್ದಾರೆ. ನೋಡ್ರಿ, ಅವರು ಸರಿಸುಮಾರು 65 ವರ್ಷ ಹಾಡುಗಾರಿಕೆಯ ನಂತರ 28 ಅಕ್ಟೋಬರ್ 2027 ಮೈಸೂರಿನ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಆ ಒಂದು ನಡೆದ ಕಾರ್ಯಕ್ರಮದಲ್ಲಿ ತಮ್ಮ ಸಾರ್ವಜನಿಕ ಗಾಯನ ವೃತ್ತಿಗೆ ಭಾವುಕರಾಗಿ ವಿದಾಯವನ್ನು ಕೂಡ ಘೋಷಿಸಿದರು. ಅವರ ಕೊನೆಯ ದಿನಗಳನ್ನು ನೋಡ್ಬೇಕಾದ್ರೆ ಮೈಸೂರಿನ ಮೇಲೆ ಅವರಿಗೆ ಅಪಾರವಾದಂತಹ ಪ್ರೀತಿ ಕೂಡ ಹೊಂದಿದ್ದರು. ತಮ್ಮ ಕೊನೆಯ ದಿನಗಳನ್ನು ಮೈಸೂರಿನ ಬೋಗಾದಿ ಬಳಿಯ ಅಭಿಮಾನಿಯೊಬ್ಬರ ಬಾಡಿಗೆ ಮನೆಯಲ್ಲಿ ಅವರು ಕಳೆದರು. ಎಸ್ ಜಾನಕಿ ಅವರಿಗೆ ಅನೇಕ ಪ್ರಶಸ್ತಿ ಮತ್ತು ಗೌರವವನ್ನು ಕೂಡ ದೊರಕಿವೆ. ರಾಷ್ಟ್ರೀಯ ಮುನ್ನಡೆ ನೋಡ್ರಿ, ಜಾನಕಿ ಅವರಿಗೆ 4 ಬಾರಿ, 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿ ಕೊಂಡಿದ್ದಾರೆ ಎಸ್ ಜಾನಕಿ ಅವರು. ಅವರಿಗೆ ರಾಜ್ಯ ಪ್ರಶಸ್ತಿಗಳನ್ನು ಕೂಡ ದೊರಕಿವೆ. ವಿವಿಧ ರಾಜ್ಯಗಳಿಂದ ಸುಮಾರು 28ಕ್ಕೂ ಹೆಚ್ಚು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಎಸ್ ಜಾನಕಿ ಅವರು ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ಕರ್ನಾಟಕ ಸರ್ಕಾರದಿಂದ 2014 ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಲಭಿಸಿತು. ಎಸ್ ಜಾನಕಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿದ್ರು ತಿರಸ್ಕಾರಗೊಂಡಿದ್ದು ಏಕೆ ಅಂತಂದ್ರೆ 2013 ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಘೋಷಣೆ ಮಾಡಿದಾಗ ಅವರು ಒಂದು ಮಾತು ಹೇಳ್ತಾರೆ, ದಕ್ಷಿಣ ಭಾರತದ ಕಲಾವಿದರಿಗೆ ತಡವಾಗಿ ಮುನ್ನಡೆ ಸಿಗ್ತದೆ ಅಂತ ಹೇಳಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿ ಅವರು ನೀಡುತ್ತಿರುವಂತಹ ಪದ್ಮಭೂಷಣ ಪ್ರಶಸ್ತಿ ತಿರಸ್ಕಾರವನ್ನು ಕೂಡ ಮಾಡ್ತಾರೆ. ಅವರು ಆ ಒಂದು ಪ್ರಶಸ್ತಿ ಸ್ವೀಕರಿಸಲು ನಿರಾಕರಿಸಿದರು. ನೋಡ್ರಿ, ಎಸ್ ಜಾನಕಿ ಅವರು ಅವರ ಒಂದು ಧ್ವನಿಯ ಮಾಧುರ್ಯ, ಸ್ವರ ಬದಲಾವಣೆಯ ಚಾತುರ್ಯ ಮತ್ತು ಹಾಡಿನ ಭಾವಾಭಿವ್ಯಕ್ತಿ ಎಂದಿಗೂ ಅಮರವಾಗಿರುತ್ತದೆ. ಒಂದಲ್ಲ ಎರಡಲ್ಲ 48,000 ಹಾಡುಗಳನ್ನು ಹಾಡಿದಂತಹ ತಪಸ್ವಿನಿ ಎಸ್ ಜಾನಕಿ ಅವರು ಇವತ್ತು ಉಸಿರನ್ನು ನಿಲ್ಲಿಸಿದ ಗಾನ ಕೋಗಿಲೆ. ಅವರ ಒಂದು ಹಾಡುಗಳು, ಅವರು ಸಂಗೀತದಲ್ಲಿ, ಚಲನಚಿತ್ರದಲ್ಲಿ ನೀಡಿರುವಂತಹ ಅವರ ಒಂದು ಸೇವೆ ಎಂದಿಗೂ ಕೂಡ ಅಮರವಾಗಿರುತ್ತದೆ. ಎಸ್ ಜಾನಕಿ ಅವರ ನಿಧನದಿಂದಾಗಿ ದೇಶದ ಸಂಗೀತ ಸಾಮ್ರಾಜ್ಯದ ಒಂದು ಮಹೋನ್ನತ ಸಾಧನೆಯ ಸುವರ್ಣ ಅಧ್ಯಾಯ ಕೂಡ ಅಂತ್ಯಗೊಂಡಿದೆ ಅಂತ ಹೇಳಿ ಹೇಳಲಾಗ್ತದೆ ಸ್ನೇಹಿತರೆ. ಅದ್ಭುತವಾದಂತಹ ಸಂಗೀತದ ಗಾನ ಕೋಗಿಲೆ, ಕಂಠಸಿರಿಯ ಸಂಗೀತದ ಸರಸ್ವತಿ ತನ್ನ ಅಸಾಧಾರಣ ಸಂಗೀತದ ಸಾಧನೆಯ ಪಯಣವನ್ನು ಕೂಡ ಮುಗಿಸಿಬಿಟ್ರು. ನಾಳೆ ಮೈಸೂರಿನ HD ಕೋಟೆ ಹತ್ತಿರ ಬೋಗಾದಿಯಲ್ಲಿ ನಡೆಯಲಿರುವಂತಹ ಅವರ ಅಂತಿಮ ವಿಧಿ ವಿಧಾಯಗಳ ಪೂಜ್ಯ ಕಾರ್ಯಗಳಿಗೆ ಮತ್ತು
ಜಾನಕಿ ಅಮ್ಮನವರ ಆತ್ಮಕ್ಕೆ ಆ ದೇವರು ಶಾಂತಿ ಮತ್ತು ಸದ್ಗತಿ ಕರುಣಿಸಲಿ ಮತ್ತು ಅವರ ಕುಟುಂಬಸ್ಥರಿಗೆ ನಾಡಿನ ಕೋಟ್ಯಾಂತರ ಅಭಿಮಾನಿಗಳ ಅಪಾರ ದುಃಖವನ್ನು ಭರಿಸುವಂತಹ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ ಅಂತ ಹೇಳಿ ದೇಶದ ಕೋಟಿ ಅಭಿಮಾನಿಗಳ ಒಂದು ಸಂತಾಪವನ್ನು ಕೂಡ ಸೂಚಿಸ್ತಾರೆ. ಅವರಿಗೆ ದುಃಖವನ್ನು ಭರಿಸುವಂತಹ ಶಕ್ತಿ ನೀಡಲಿ ಅಂತ ಹೇಳಿ ದೇವರಲ್ಲಿ ಕೋಟಿ ಭಕ್ತರು ಕೂಡ ಪ್ರಾರ್ಥಿಸುತ್ತಿದ್ದಾರೆ. ಇವತ್ತು ನಾವು 48,000 ಹಾಡುಗಳನ್ನು ಹಾಡಿದಂತಹ ಸಂಗೀತ ತಪಸ್ವಿನಿ ಎಸ್ ಜಾನಕಿ ಅವರನ್ನು ಉಸಿರು ನಿಲ್ಲಿಸಿದ ಗಾನ ಕೋಗಿಲೆ ಇವತ್ತು ನಾವು ಅವರನ್ನು ಕಳೆದುಕೊಂಡಿರುವುದು ಬಹಳ ದುಃಖಕರವಾದಂತಹ ಒಂದು ವಿಷಯ. ಧನ್ಯವಾದಗಳು.